ವೀಕ್ಷಕ ನಮಸ್ಕಾರ. ನೋಡಿ, ಬಂದೂರಿನಲ್ಲಿ ವಿಶೇಷವಾದಂಥ ಸುದ್ದಿಗಳು ನಾನು ಮಾಡ್ತಾನೆ ಇರ್ತೀನಿ. ನೋಡಿ, ಪುಟ್ಟ ಮಗು 8ನೇ ಕ್ಲಾಸ್ ಓದ್ತಾ ಇದ್ದಾನೆ. ಇವನು ಸ್ಕೇಟಿಂಗ್ ಆಡ್ತಾನೆ. ಸ್ಕೇಟಿಂಗ್ ಎಲ್ಲಿ ಆಡ್ತಾನೆ ಅಂದರೆ, ಇಲ್ಲೊಂದು ರೋಡ್ ಇದೆ, ಇಲ್ಲಿ ತಾರ್ ರೋಡು. ಅದು ಅಷ್ಟಾಗೇನು ಚೆನ್ನಾಗಿಲ್ಲ. ಆದರೆ ಈ ಮಕ್ಕಳು, ಅವನು 8ನೇ ಕ್ಲಾಸು, ಸರ್ಕಾರಿ ಪ್ರೌಢಶಾಲೆ. ಈ ಹುಡುಗ ಪ್ರತಿನಿತ್ಯ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾನೆ. ಹಾಗೆಯೇ ಇಲ್ಲಿ ಸ್ಕೇಟಿಂಗಿಗೆ ಎಲ್ಲೂ ಕೂಡ ಜಾಗ ಇಲ್ಲ. ಹಾಗಾಗಿ ಎಷ್ಟೇ ಕ್ಲಾಸು ನೀನು ಪುಟ? 8ನೇ ಕ್ಲಾಸು. ಓಕೆ. ಯಾವ ಸ್ಕೂಲು? ಸರ್ಕಾರಿ ಪದವಿ ಪೂರ್ವ ಪ್ರೌಢಶಾಲೆ. ನಿನ್ನ ಹೆಸರು? ನಿಖಿಲ್. ಹಾಂ. ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ಯಾ? ಹಾಂ. ಎಷ್ಟು ವರ್ಷದಿಂದ ಮಾಡ್ತಿದ್ಯಾ? ಈಗೊಂದು 5 ಮಂತ್ಸ್. 5 ಮಂತ್ ಆಡ್ತಿದ್ಯಾ? ಅವಾಗಿಂದ ಮಾಡ್ತಾಯಿದ್ಯಾ? ಹೆಂಗೆ ಬಂತು ನಿಮಗೆ ಸ್ಕೇಟಿಂಗ್ ಇದು? ಯಾರು ಹೇಳ್ಕೊಟ್ರು? ನೀನೇ ಕಲ್ತ್ಕೊಂಡಿದ್ದಾ? ಓಕೆ. ಹೆಂಗೆ ತೋರಿಸು, ಯಾವ ಥರ ಆಡ್ತೀಯಾ? ಇವರೆಲ್ಲ ಏನಕ್ಕೆ? ಇವರೆಲ್ಲ ಯಾವ ಥರ ಸಪೋರ್ಟ್ ಮಾಡ್ತಾರೆ ಇವರು? ಹೌದಾ? ಓಕೆ, ಆಡು, ನಿಧಾನಕ್ಕೆ ಆಡಬೇಕು. ನೋಡಿ, ಹುಡುಗ ನಿಜಾಲು ಗ್ರಾಮೀಣ ಪ್ರತಿಭೆ ಅನ್ನೋದು ಏನು ಅಂತ ತಿಳ್ಕೊಳ್ಳಿ. ನೋಡಿ, ಒಂದು ತಾರ್ ರೋಡಲ್ಲಿ ಅವನು ಇದನ್ನು ಪ್ರಾಕ್ಟೀಸ್ ಮಾಡ್ತಾನೆ ಅಂದರೆ, ಈ ಹುಡುಗಂಗೆ ಸ್ಕೇಟಿಂಗಲ್ಲಿ ತುಂಬ ಆಸಕ್ತಿ ಇದೆ. ನೋಡಿ, ಅಲ್ಲಿ ವೆಹಿಕಲ್ ಕೂಡ ಬರ್ತಾಯಿದೆ. ನೋಡಿ, ಎಷ್ಟು ವೆಹಿಕಲ್ ಯಾವ ಮಟ್ಟಕ್ಕೆ ಬರ್ತದೆ ನೋಡಿ. ಆದರೂ ಕೂಡ ಈ ಹುಡುಗ ಸ್ಕೇಟಿಂಗ್ನ ಪ್ರಾಕ್ಟೀಸ್ ಮಾಡ್ತಾನೆ. ಮತ್ತು ಈ ಸಿಕ್ಕಾಟ ವೆಹಿಕಲ್ ಓಡಾಡುತ್ತೆ ಇಲ್ಲಿ. ಎಷ್ಟು ಖುಷಿ ಆಯಿತು ನೋಡಿ. ಅವ್ನ ಕಂಟ್ರೋಲಿಂಗ್ ನೋಡಿ, ಅವನದು ಸ್ಕೇಟಿಂಗ್ ಒಂದು ಗ್ರಿಪ್ ನೋಡಿ ಯಾವ ಥರ ಅವನಿಗೆ. ಇದೆಲ್ಲ ಹೆಂಗೆ ಕಲ್ತ ಅಂದರೆ, ಎಲ್ಲೋ ಯೂಟ್ಯೂಬಲ್ಲಿ ನೋಡಿರ್ತಾರೆ ಅಥವಾ ನೋಡಿ. ಅದಕ್ಕೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅತಿಯಾದಂಥ ಪ್ರತಿಭೆ ಇರ್ತದೆ ಅದಕ್ಕೆ ಇದೊಂದು ಸಾಕ್ಷಿ. ಇದೆಲ್ಲ ಎಲ್ಲಿ ನೋಡಿ ಕಲಿತೆ ನೀನು? ಫೋನಲ್ಲಿ ನೋಡ್ಕೊತೀನಿ ಸ್ವಲ್ಪ. ಹೌದಾ? ಹಾಂ. ಎಷ್ಟು ಸಾರಿ ಬಿದ್ದಿದ್ಯಾ? ಸುಮಾರು ಸಾರಿ ಬಿದ್ದಿದ್ಯಾ? ಹಂಗಾರೆ ಆಡಬೇಕು ಅಂತ ಆಸಕ್ತಿ. ಇವರೆಲ್ಲ ಆಡ್ತಾರಾ? ಇವರು ಆಡ್ತಾರಾ? ಕೊಡ್ತೀನಿ, ಸ್ವಲ್ಪ ಆಡ್ತಾರೆ ಅಷ್ಟೇ. ಹುಷಾರಾಗಿ ಆಡ್ಬೇಕು. ಸಿಕ್ಕಾಬಿಟ್ಟೆ ವೆಹಿಕಲ್ ಓಡಾಡ್ತಿದ್ದಿಲ್ಲಿ, ಹುಚ್ಚುಚ್ಚರಂಗೆ ಓಡಿಸ್ತಾರೆ ಗಾಡಿಗಳನ್ನ. ಆಯಿತಾ? ಇನ್ನೊಂದು ಸರಿ ಹೋಗ್ಬಾ ನೋಡೋಣ. ಹೆಂಗೆ ಹೋಗ್ತೀಯ? ನಿಧಾನಕ್ಕೆ ಹೋಗು. ನೋಡಿ, ಅವ್ನಿಗೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋನು ರೀ ಅವನು. ಅವನ ಹೆಸರೇನು? ನಿಖಿಲ್ ಅಂತ. ಇಲ್ಲೇ ನಾಯಕರು ಬೀದಿಲಿ ಇರೋದಲ್ವಾ? ದೊಡ್ಡಂಗಡಿ ಬೀದಿಲ್ಲ? ಹಾಂ. ನೋಡಿ, ಡೈಲಿ ಇಷ್ಟೊತ್ತಾಯಿತು ಅಂದರೆ ಅವನು ಪ್ರಾಕ್ಟೀಸ್ ಮಾಡ್ತಾನೆ. ಬಸ್ ಸ್ಟ್ಯಾಂಡಲ್ಲ? ಬಸ್ ಸ್ಟ್ಯಾಂಡಲ್ಲಿ ಮೇನ್ ರೋಡ್ಗೆ ಹೋಗ್ತೀರಾ? ಹಾಂ. ಇಷ್ಟೊತ್ತಲ್ಲಿ ಬಸ್ಗಳು ಬರಲ್ಲ. ಹಾಂ. ನೋಡಿ, ಅವ್ನಿಗೆ ಏನು ಗ್ರಿಪ್ ಯಾವ ಥರ ಅಂದರೆ ನೋಡಿ, ಈ ಹುಡುಗಂಗೆ ಒಳ್ಳೆ ಪೋಷಕರು ಮತ್ತು ಏನು ಒಳ್ಳೆ ಒಬ್ಬರು ಮಾಸ್ಟರ್ ಸಿಕ್ಕಿದ್ರೆ ಒಂದು ಒಳ್ಳೆ ಸ್ಟೇಟ್ ಲೆವೆಲ್ ಆಡ್ತಾನೆ ಇವನು ನಿಜವೂ. ಅದಕ್ಕೆ ಈ ವ್ಯಕ್ತಿಗೆ ನಾವೇನೋ ಒಂದು ಸಪೋರ್ಟ್ ಮಾಡಬೇಕು. ನಿಮ್ಮ ತಂದೆ ತಾಯಿ ಹೆಸರು? ರಾಮದಾಸ್ ಆಶಾ ಅಂತಾನೆ. ನಿನ್ನ ಫೋನ್ ನಂಬರ್ ಏನು? 9036395305. ಓಕೆ, ಇನ್ನೊಂದು ಸರಿ ಹೇಳು. 9036395305. ಓಕೆ. ನೀನು ಸ್ಕೇಟಿಂಗ್ ಇಷ್ಟನಾ? ಯಾವಾಗಿಂದ ಇಷ್ಟ ನಿನಗೆ? ತಗೊಂಡಾಗಿಂದ ಇಷ್ಟ. ನಿಂಗೆ ಹೆಂಗೆ ಕೊಟ್ರು ಇದನ್ನು? ಯಾರು ಕೊಟ್ರು ನಿನಗೆ? ನಮ್ಮ ಅಜ್ಜಿ ಅವ್ರ ತಮ್ಮನ ಮಗನ ಹತ್ರ ಇತ್ತು. ಆಡ್ತಾ ಇರಲಿಲ್ಲ, ಅವ್ನಿಗೆ ಆಸಕ್ತಿ ಇರಲಿಲ್ಲ. ಕೊಟ್ಬಿಟ್ರು, ನೀನಾರು ಕಲ್ತ್ಕೊಂಡೆ. ಹೌದು, ಅವಾಗ ಕಲಿತಿದ್ಯಾ? ಆಮೇಲೆ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಆಡ್ತಿಂತೆ. ಆ ಬಸ್ ಸ್ಟ್ಯಾಂಡಲ್ಲಿ ಇಷ್ಟೊತ್ತಲ್ಲಿ ಬಸ್ ಬರಲ್ಲ, ಅದಕ್ಕೆ ಅಲ್ಲಿ ಹೋಗಿ ಆಡ್ತೀಯಾ? ಮೊದಲು ಆಡ್ತಾ ಇದೆ. ಅಷ್ಟು ದೂರ ಬೇಡ, ಇಲ್ಲ ಹೊಸ ರೋಡ್ ಕೊಡ್ತಾರಲ್ಲ. ಇಲ್ಲಿಕ್ಕಿಂತ ನೀವು ಬಸ್ ಸ್ಟ್ಯಾಂಡ್ ಒಳಗಡೆ ಇಷ್ಟೊತ್ತಲ್ಲಿ ಬಸ್ ಬರಲ್ಲ, ಅಲ್ಲೇ ಕಲ್ತ್ಕೋ. ಗಾರೆನೆಲ್ಲ ಅಲ್ವಾ ಅಲ್ಲಿ, ಚೆನ್ನಾಗಿ ಕಲಿಬೋದು. ನೋಡಿ, ಮತ್ತು ಈ ಶಾಲೆ ಪ್ರೌಢಶಾಲೆಯವರು ದಯವಿಟ್ಟು ಬಂದೂರು ಪ್ರೌಢಶಾಲೆ ಅರ್ಥ ಮಾಡ್ಕೊಳ್ಳಿ. ಈ ಮಗುನ ಒಂಚೂರು ಇಂಪ್ರೂವ್ ಮಾಡಿ. ನಿಮಗೆ ವಿಡಿಯೋ ಕಳಿಸ್ಕೊಡ್ತೀನಿ. ಸ್ಕೇಟಿಂಗ್ ಆಡೋದು ಅಂದರೆ ಸುಲಭ ಅಲ್ಲ, ನನಗೂ ಕೂಡ ಇಷ್ಟ. ಆದರೆ ಈ ಹುಡುಗಂಗೆ ಸ್ಕೇಟಿಂಗ್ ಆಡೋವಂಥ ಏಜು ಒಳ್ಳೆ ಚೆನ್ನಾಗಿದೆ. ಈಗ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀನಿ. ಇನ್ನೂ ಉತ್ತಮವಾದಂಥ ಪ್ರಾಕ್ಟೀಸ್ ಮಾಡಿದ್ರೆ ನೋಡಿ, ಈ ಮಕ್ಕಳೆಲ್ಲ ಅವ್ನಿಗೆ ಸಪೋರ್ಟ್ ಮಾಡ್ತಾರಂತೆ.